ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಈ ವಿಡಿಯೋ ಏನಕ್ಕಪ್ಪ ಮಾಡ್ತಾ ಇದ್ದೀನಿ ಅಂದರೆ ಗೈಸ್, ನಾನು ನಮ್ಮ ಮನೇನ ನಿಮಗೆಲ್ಲ ತೋರಿಸೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನೀವು ಅಂದ್ಕೋಬೋದು, ಇವ್ರ ಮನೆ ಏನು ದೊಡ್ಡ ಪ್ಯಾಲೇಸ್, ಅದನ್ನೆಲ್ಲ ನಾವು ನೋಡಬೇಕಂತ. ಹಾಗಲ್ಲ ಗೈಸ್, ಈ ಮನೆಯಲ್ಲಿ ಇರೋದು ಇನ್ನು 2 ತಿಂಗಳು ಅಷ್ಟೇ. ನಾವು ಮನೆಯನ್ನು ಖಾಲಿ ಮಾಡ್ತೀವಿ ಗೈಸ್. ಈ ಮನೆಯಲ್ಲಿ ನಾವು 8 ವರ್ಷದಿಂದ ಒಂದೇ ಮನೆಯಲ್ಲಿದ್ದೀವಿ. ಈ ಮನೇನ ತುಂಬಾ ಮಿಸ್ ಮಾಡ್ಕೋತೀನಿ ಗೈಸ್. ಈ ಮನೆಯಲ್ಲಿ ತುಂಬಾ ನೆನಪುಗಳು ಕೂಡ ಇದ್ದಾವೆ. ಹಾಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಗೈಸ್. ಈ ಮನೆಯಲ್ಲಿ ಏನು ಮಾಡಿದ್ದಾರೆ ಅಂದರೆ, ಹಾಲನ್ನ ದೊಡ್ಡದಾಗಿ ಕೊಟ್ಬಿಟ್ಟಿದ್ದಾರೆ. ರೂಮ್ಗಳೆಲ್ಲ ತುಂಬ ಚಿಕ್ಕದಾಗಿ ಡಿವೈಡ್ ಮಾಡಿಬಿಟ್ಟಿದ್ದಾರೆ. ಈ ಕಡೆ ಬರ್ತಾ ಇದು ಟೈಲರಿಂಗ್ ಮಿಷಿನ್ ಗೈಸ್. ನಾನು ಇಲ್ಲೇ ಕೆಲಸ ಮಾಡೋದು, ಬೆಳಗ್ಗೆಯಿಂದ ಸಂಜೆವರೆಗೂ ನಾನು ಇಲ್ಲೇ ಕೆಲಸ ಮಾಡ್ತಿರ್ತೀನಿ ಗೈಸ್. ಈ ಮಿಷಿನ್ ಒಂಥರ ನನಗೆ ದೇವ್ರು ಕೊಟ್ಟಿರೋ ವರ ಗೈಸ್. ಈ ಟೈಲರಿಂಗ್ ಕೆಲಸನೇ ಇಲ್ಲ ಅಂದಿದ್ರೆ ನನ್ನ ಲೈಫ್ ತುಂಬಾ ಕಷ್ಟ ಆಗೋಗ್ತಾಯಿತ್ತು. ನನ್ನ ಲೈಫು ಅಂತ ಅಲ್ಲ ಗೈಸ್, ಲಕ್ಷಾಂತರ ಹೆಣ್ಮಕ್ಳು ಜೀವನ ಕಟ್ಕೊಂಡಿದ್ದಾರೆ ಟೈಲರಿಂಗ್ ಕೆಲಸದಿಂದ. ಅದರಲ್ಲಿ ನಾನು ಒಬ್ಬಳು. ಹಾಗೆ ಈ ಕಡೆ ಬರ್ತಾ ನಾನು ವಾಶ್ ಮಾಡೋ ಬಟ್ಟೆಗಳನ್ನೆಲ್ಲ ಇಲ್ಲೇ ಒಣಗಾಕೋದು. ಹಾಗೆ ಅಕ್ಕಿ ಮೂಟೆ, ರಾಗಿ ಮೂಟೆ, ಬೇಡದೇ ಇರೋ ಥಿಂಗ್ಸ್ಗಳೆಲ್ಲ ಸ್ವಲ್ಪ ಇಲ್ಲೇ ಇಟ್ಟಿರ್ತೀವಿ. ಹಾಗೆ ವಾಪಸ್ ಬರ್ತಾ ಗೈಸ್, ಹಾಲು ನಿಮಗೆ ಹೇಳಿದ್ನಲ್ಲ. ಗೈಸ್, ಇಲ್ಲಿ ಟೀಪಾಯ್ ಇದೆಯಲ್ಲ, ಇದ್ರ ಮೇಲೆ ನನ್ನ ಮಕ್ಕಳಿಗೆ ಬೇಕಾಗೋ ಥಿಂಗ್ಸ್ ಎಲ್ಲ ಇದ್ರ ಮೇಲೇ ಇಟ್ಟಿರ್ತಾರೆ. ಅವರೆಲ್ಲೂ ಹುಡುಕಬಾರ್ದು, ಅಲ್ಲೇ ಕಣ್ಮುಂದೆನೇ ಇಟ್ಕೊಂಡಿರ್ತಾರೆ. ಏನಾದರೂ ತೆಗ್ದಿದ್ದ ವಸ್ತುನ ತೆಗ್ದಿದ್ದ ಜಾಗದಲ್ಲಿ ಇಡೋದೇ ಇಲ್ಲ ಗೈಸ್. ಎಲ್ಲ ತೊಗೊಂಡು ಬಂದು ಇಲ್ಲ ಹಾಕಿರ್ತಾರೆ. ನನ್ನ ಮಕ್ಕಳು ಅಂತ ಅಲ್ಲ, ನಿಮ್ಮ ಮನೆಯಲ್ಲೂ ನಿಮ್ಮ ಮಕ್ಕಳು ಕೂಡ ಹಾಗೇ ಇರ್ಬೋದು ಅಂತ ಅನಿಸುತ್ತೆ. ಹಾಗೆ ಈ ಕಡೆ ಬರ್ತಾ ಗೈಸ್, ಇಲ್ಲಿ ದೇವ್ರ ಮನೆ ಇದೆ. ಅದು ಕೂಡ ತುಂಬಾ ಚಿಕ್ಕದು, ದೊಡ್ಡದೇನಲ್ಲ, ಸುಮಾರಾಗಿದೆ. ಹಾಗೆ ಅದರ ಪಕ್ಕದಲ್ಲೇ ಅಡುಗೆ ಮನೆ ಕೂಡ ಇದೆ. ಅದು ಕೂಡ ತುಂಬಾ ಚಿಕ್ಕದು. ಈ ಮನೆಯಲ್ಲಿ ಕಷ್ಟ ಸುಖಗಳನ್ನೆಲ್ಲ ಕಳೆದಿದ್ದೀವಿ ಗೈಸ್. 8 ವರ್ಷ. ಅದು ನೆನಪು ಹಾಗೆ ಇರಬೇಕಲ್ಲ, ಅದಕ್ಕೋಸ್ಕರನೇ ಈ ವಿಡಿಯೋ. ಹಾಗೆ ವಾಪಸ್ ಬರ್ತಾ ಗೈಸ್, ವಾಷಿಂಗ್ ಮಿಷಿನ್ ತೊಗೊಳ್ಳೋಣ ಅಂತ ಹೋಗಿದ್ದೆ ನಾನು. ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ 40-45 ಸಾವಿರ ಹೇಳಿದ್ರು. ನಾನು ಅಷ್ಟು ದೊಡ್ಡ ಅಮೌಂಟು ನನ್ನ ಕೈಯಲ್ಲಿ ರೆಡಿ ಮಾಡೋಕ್ಕಾಗಿಲ್ಲ. ಹಂಗಾಗಿ ನಾನು ಟಾಪ್ ಲೋಡ್ ವಾಷಿಂಗ್ ಮಿಷಿನ್ 17 ಸಾವಿರ ತೊಗೊಂಡೆ. ಹಾಗೆ ಈ ಕಡೆ ಬರ್ತಾ ಗೈಸ್, ಇಲ್ಲೊಂದು ರೂಮ್ ಇದೆ. ಅದು ಕೂಡ ಚಿಕ್ಕದೇನೆ. ನನ್ನ ಮಕ್ಕಳು ನೋಡಿ ಗೈಸ್, ಎಲ್ಲ ತೆಗೆದಿದ್ದೆಲ್ಲ ಇಲ್ಲೇ ಎಸ್ತಿರ್ತಾರೆ. ಕಸ ಥರ ಇಟ್ಟಿದ್ದಾರೆ ರೂಮ್ನ. ಇಲ್ಲೊಂದು ಡ್ರೆಸ್ಸಿಂಗ್ ಟೇಬಲ್ ಇಟ್ಟಿದ್ದೀವಿ, ಒಂದು ಮಂಚ ಹಾಕಿ ಒಂದು ಬೀರು ಇಟ್ಟಿದ್ದೀವಿ, ಒಂದು ಕಬೋರ್ಡ್ ಇಟ್ಟಿದ್ದೀವಿ. ಅಷ್ಟೇ. ಓಡಾಡೋಕ್ಕೆ ಸ್ವಲ್ಪ ಜಾಗ ಇದೆ ಅಷ್ಟೇ ಗೈಸ್. ತುಂಬಾ ಚಿಕ್ಕದೇನೆ ರೂಮು. ಮಿರರ್ ನೋಡಿ ಗೈಸ್, ನನ್ನ ಮಗ ತ್ಯಾವದ ಕೈಲಿ ಬಂದು ಮುಖ ತೊಳೆದಾಗೆಲ್ಲ ತಂದು ಕೈನ ಹಾಗೆ ಇಡ್ತಿರ್ತಾನೆ. ತ್ಯಾವದ ಕೈನ. ಬಟ್ಟೆಗಳು ಮಡಚಿಟ್ಟಿಲ್ಲ, ಮಡಚಿಡಬೇಕು. ನನ್ನ ಹತ್ರ ಜಾಸ್ತಿ ಬಟ್ಟೆಗಳು ಇಲ್ಲ ಗೈಸ್. ಯಾಕೆ ಅಂದರೆ ನಾನು ಹೊರಗಡೆ ಜಾಸ್ತಿ ಎಲ್ಲೂ ಹೋಗಲ್ಲ. ಹಾಗಾಗಿ ನನ್ನ ಹತ್ರ ಬಟ್ಟೆಗಳು ಕಡಿಮೆ. ಇದು ನನ್ನ ಮಕ್ಕಳು ಬಟ್ಟೆ ಮಡಚಿಟ್ಟಿಲ್ಲ, ಅದು ಕೂಡ ಮಡಚಿಡಬೇಕು. ನಾನು ಹೊರಗಡೆ ಜಾಸ್ತಿ ಎಲ್ಲೂ ಹೋಗಲ್ಲ ಗೈಸ್. ನನಗೆ ಮನೆಯಲ್ಲಿ ಕೆಲಸ ಜಾಸ್ತಿ ಇರುತ್ತೆ, ಟೈಲರಿಂಗ್ ಕೆಲಸ ಮಾಡಿಕೊಂಡು ಮಕ್ಕಳನ್ನೆಲ್ಲ ನೋಡಿಕೊಂಡು. ಹಾಗಾಗಿ ನಾನು ಎಲ್ಲೂ ಹೊರಗಡೆ ಜಾಸ್ತಿ ಅಂತಲ್ಲ ಗೈಸ್, ನಾನು ಹೋಗೋದೇ ಇಲ್ಲ. ತುಂಬಾ ಕಡಿಮೆ ನಾನು ಹೊರಗಡೆ ಹೋಗೋದು, ಸುತ್ತಾಡೋದು ಅದೆಲ್ಲನೂ. ಇದೇ ಗೈಸ್ ನಮ್ಮ ಮನೆ, ಬಡವರ ಮನೆ. ಹಾಗೆ ಒಂದು ಹಾಡು ನೆನಪಾಗ್ತಿದೆ ಗೈಸ್, ಹೇಳ್ತೀನಿ. ನನ್ನ ವಾಯ್ಸ್ ಸರಿಯಿಲ್ಲ, ಆಮೇಲೆ ಹಾಡು ಚೆನ್ನಾಗಿಲ್ಲ ಅಂದರೆ ಬೈಕೋಬೇಡಿ. ಬಡವನಾದರೆ ಏನು ಪ್ರಿಯೇ, ಕೈ ತುತ್ತು ತಿನಿಸುವೆ, ಎದೆಯೇ ತುಂಬ ಹೊತ್ತಿಕೊಂಡು ಮುತ್ತು ಮಳೆಯ ಸುರಿಸುವೆ, ಬಡವನಾದರೆ ಏನು ಪ್ರಿಯೇ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಗೈಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ ಗಾಯ್ಸ್, ಸಿ ಯು. ಒಂದು ವಿಷಯ ಗೈಸ್, ನಾನು ಯಾವಾಗಲೂ ಡೋರ್ ಹಾಕಿರ್ತೀನಿ.
ಯಾಕೆಂದರೆ ಕಳ್ಳರ ಕಾಟ ಜಾಸ್ತಿ ಆಗೋಗಿದೆ. ಹುಷಾರಾಗಿರ್ರಿ, ಮನೆಯಲ್ಲಿರೋರು ಅಷ್ಟೇ. ಅಕಸ್ಮಾತಾಗಿ ಯಾರಾದರೂ ಬಂದು ಬಾಗಿಲು ತಟ್ಟಿದ್ರೆ ಕಿಟಕಿಯಿಂದ ನೋಡಿಬಿಟ್ಟು ಬಾಗಿಲು ತೆಗೀರಿ. ನಾನಂತೂ ಹಾಗೆ ಮಾಡೋದು. ಸಾಧ್ಯವಾದಷ್ಟು ನೀವು ಕೂಡ ಹಾಗೆ ಮಾಡಿ. See you guys.